ಸಂಪುಟದಲ್ಲಿ ಹಿರಿಯ ಸಚಿವರ ತಲೆದಂಡವಾಗುತ್ತಾ? ವಿವಾದಾತ್ಮಕ ಹೇಳಿಕೆ ಕೊಡುವ ಆ ಮಂತ್ರಿ ವಜಾ ಆಗ್ತಾರಾ? ಗುಪ್ತ ಸಭೆಗಳು, ಅಸಮರ್ಥ ಕಾರ್ಯನಿರ್ವಹಣೆ ಸಚಿವರಿಗೆ ಮುಳ್ಳಾಗತ್ತಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೊಮ್ಮಾಯಿ ಸಂಪುಟಕ್ಕೆ ಸಂಕ್ರಾಂತಿ ನಂತರ ಮೇಜರ್ ಆಪರೇಷನ್ ಆಗತ್ತೆ ಅನ್ನುವ ಸುದ್ದಿ ಬಿಜೆಪಿಯಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಸಚಿವ ಆಕಾಂಕ್ಷಿಗಳ ಪಟ್ಟಿ ಬೆಳೆತಿದ್ದು ತೆರೆಮರೆಯಲ್ಲೇ ಹಲವರು ಬೊಮ್ಮಾಯಿ ಬ್ರಿಗೇಡ್ 2.0ಗೆ ಸೇರಿಕೊಳ್ಳಲು ತೆರೆಮರೆಯಲ್ಲೇ ಕಸರತ್ತು ನಡೆಸುತ್ತಿದ್ದಾರೆ. ಸಚಿವ ಆಕಾಂಕ್ಷಿಗಳು ಯಾವ ರೀತಿಯಾಗಿ ತುದಿಗಾಲಲ್ಲಿ ನಿಂತು ಕಾಯ್ತಿದ್ದಾರೋ ಅದೇ ರೀತಿ ಮಂತ್ರಿ ಪಟ್ಟ ಕೈತಪ್ಪಿ ಹೋಗುವವರಿಗೂ ಒಳಗೊಳಗೆ ಢವಢವ ಶುರುವಾಗಿದೆ. ಅದರಲ್ಲೂ ಹಿರಿಯ ಸಚಿವರಿಗೆ ಬೊಮ್ಮಾಯಿ ವಿರುದ್ಧ ಒಳಗೊಳಗೆ ಷಡ್ಯಂತ್ರ ಹೂಡ್ತಿರೋರಿಗೆ ನಡುಕ ಶುರುವಾಗಿದೆ. ಹಿರಿಯ ಸಚಿವರನ್ನ ಬೊಮ್ಮಾಯಿ ಸಂಪುಟದಿಂದ ಕೈಬಿಡುವ ಚಾನ್ಸಸ್ ಹೆಚ್ಚಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ. ಕಳೆದ ಬಾರಿ ಬಿಎಸ್ವೈ ಸಂಪುಟದಲ್ಲಿದ್ದ ಕೆಲ ಹಿರಿಯ ಸಚಿವರಿಗೆ ಬೊಮ್ಮಾಯಿ ಸರ್ಕಾರದಲ್ಲಿ ಮಂತ್ರಿಗಿರಿ ನೀಡಲಾಗಿದೆ. ಆದರೆ ಈ ಬಾರಿ ಪುನಾರಚನೆಗೆ ಹೈಕಮಾಂಡ್ ಸಜ್ಜಾಗಿದ್ದು ಕೆಲ ಹಿರಿಯ ಮಂತ್ರಿಗಳಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ಆ ಲಿಸ್ಟ್ ಅಲ್ಲಿ ಕೆಲವರು ಹೆಸರುಗಳನ್ನ ನೋಡೋದಾದ್ರೆ ಗ್ರಾಮೀಣ ಅಭಿವೃದ್ಧಿ ಸಚಿವ ಈಶ್ವರಪ್ಪನವರ ಹೆಸರು ಮುಂಚೂಣಿಯಲ್ಲಿದೆ. ಈಶ್ವರಪ್ಪನವರು ಪಕ್ಷವನ್ನ ಸಮರ್ಥಿಸಿಕೊಳ್ಳೋ ಭರದಲ್ಲಿ ವಿವಾದಾತ್ಮಕ ಹೇಳಿಕೆಗಳನ್ನ ಆಗಾಗ ನೀಡ್ತಾ ಇರ್ತಾರೆ. ಇದು ಪಕ್ಷಕ್ಕೆ ಒಂದು ರೀತಿ ಮುಜುಗರ ತಂದೊಡ್ಡಿದೆ. ಹಾಗೆ ಕಳೆದ ಕೆಲ ದಿನಗಳ ಹಿಂದೆ ಈಶ್ವರಪ್ಪ ನಿರಾಣಿ ಅವರ ಜೊತೆ ಗುಪ್ತ ಸಭೆ ಮಾಡಿದ್ರು. ಮತ್ತೊಂದು ಕಡೆ ಬಹಿರಂಗ ಸಮಾರಂಭದಲ್ಲಿ ನಿರಾಣಿಯವರು ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ರೀತಿಯಲ್ಲಿ ಭವಿಷ್ಯ ನುಡಿದಿದ್ರು. ಹೀಗಾಗಿ ಎಲ್ಲ ಕಾರಣಗಳಿಂದ ಈಶ್ವರಪ್ಪನವರನ್ನ ಸರ್ಕಾರದಿಂದ ಕೈಬಿಡುವ ಸಾಧ್ಯತೆ ಹೆಚ್ಚಿದೆ. ಮುರುಗೇಶ್ ನಿರಾಣಿ ಬೊಮ್ಮಾಯಿ ಅವರು ಕೇಂದ್ರ ಸಚಿವರಾಗ್ತಾರೆ ಅಂತ ಬಹಿರಂಗ ಸಮಾರಂಭದಲ್ಲಿ ಹೇಳಿದ್ರು. ಇದು ಹೈಕಮಾಂಡ್ ಕೋಪವನ್ನ ನೆತ್ತಿಗೇರಿಸಿತ್ತು. ಹೀಗಾಗಿ ನಿರಾಣಿ ಅವರಿಗೂ ಕೂಡ ಗೇಟ್ ಪಾಸ್ ನೀಡುವ ಮಾತುಗಳು ಕೇಳಿ ಬರ್ತಿವೆ. ಮತ್ತೊಬ್ಬ ಹಿರಿಯ ಸಚಿವ ಗೋವಿಂದ ಕಾರಜೋಳ ಅವರ ತಲೆದಂಡವಾಗುವ ಚರ್ಚೆ ಕೂಡ ನಡೀತಾ ಇದೆ. ಇದಕ್ಕೆ ಪುಷ್ಟಿ ಕೊಟ್ಟಿದ್ದು ಇತ್ತೀಚೆಗಷ್ಟೇ ಗೋವಿಂದ ಕಾರಜೋಳ ಅವರು ಕೊಟ್ಟಂತಹ ಹೇಳಿಕೆ. ಅಧಿಕಾರ ಅನ್ನೋದು ಪಿತ್ರಾರ್ಜಿತ ಆಸ್ತಿಯಲ್ಲ, ಪಕ್ಷದ ಅಣತಿಯಂತೆ ನಡೆದುಕೊಳ್ತೀನಿ ಅಂದಿದ್ರು. ಕಾರಜೋಳ ಅವರ ಈ ಹೇಳಿಕೆ ಮತ್ತು ಸಂಪುಟದಲ್ಲಿ ಹಿರಿಯ ಸಚಿವರಾಗಿರೋ ಕಾರಣ ಅವರನ್ನ ಬೊಮ್ಮಾಯಿ ಸರ್ಕಾರದಿಂದ ವಜಾ ಮಾಡಬಹುದು ಅನ್ನೋ ಮಾತುಗಳಿವೆ. ಮಲೆನಾಡು ಭಾಗದ ಹಿರಿಯ ಸಚಿವರನ್ನ ಈ ಕೂಡಲೇ ಕೈ ಬಿಡಬೇಕು ಅಂತ ಆರ್ಎಸ್ಎಸ್ ನಾಯಕರು ಒತ್ತಡ ಹೇರ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿತ್ತು. ಹಾಗೆ ವಿಧಾನ ಪರಿಷತ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕೆಲವರು ಸರಿಯಾಗಿ ಕೆಲಸ ಮಾಡಿಲ್ಲ ಅನ್ನುವ ಆರೋಪವಿದೆ. ಕೆಲವು ಮೂಲ ಹಾಗೂ ವಲಸಿಗ ಸಚಿವರು ಪಕ್ಷದ ಪರವಾಗಿ ಸಮರ್ಥವಾಗಿ ಕೆಲಸ ಮಾಡಿಲ್ಲ ಅಂತ ಮಾತಿದೆ. ಹೀಗಾಗಿ ಇವರಲ್ಲಿ ಕೆಲವರು ಬೊಮ್ಮಾಯಿ ಸರ್ಕಾರದಿಂದ ಎಕ್ಸಿಟ್ ಆಗ್ತಾರಾ ಅನ್ನುವ ಪ್ರಶ್ನೆಗಳೂ ಎದ್ದಿವೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನ ಬಲಪಡಿಸಲು ಸಚಿವ ಸಂಪುಟದಲ್ಲಿ ಯುವ ಮುಖಗಳಿಗೆ ಮಣೆ ಹಾಕೋ ಸಾಧ್ಯತೆ ಹೆಚ್ಚಿದೆ. ಇನ್ನು ಹಿರಿಯ ಸಚಿವರನ್ನ ಪಕ್ಷ ಸಂಘಟನೆಗೆ ಬಳಸಿಕೊಳ್ಳಲು ಬಿಜೆಪಿ ವರಿಷ್ಠರು ತೀರ್ಮಾನಿಸಿದ್ದಾರೆ. ಹೀಗಾಗಿ ಹಿರಿಯ ಸಚಿವರ ಪೈಕಿ ಕಾರಜೋಳ ಹಾಗೂ ಈಶ್ವರಪ್ಪ ಅವರ ಹೆಸರು ಕೇಳಿ ಬರ್ತಿದೆ. ಈ ಎಲ್ಲ ಕಾರಣಗಳಿಂದ ಸಂಕ್ರಾಂತಿ ಪಾಲಿಟಿಕ್ಸ್ ರಾಜಕೀಯದಲ್ಲಿ ದೊಡ್ಡದಾಗಿಯೇ ಸದ್ದು ಮಾಡ್ತಿದೆ. ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.